ಬಿಗ್ ಬಾಸ್ ಮನೆಯಲ್ಲಿ ವಾರದ ಕೊನೆಯ ಕ್ಯಾಪ್ಟನ್ ಯಾರಾಗ್ತಾರೆ, ತೆರೆ ಬೀಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಪ್ರಮೋದಲ್ಲಿ ನೋಡಿದ್ರೆ ಆಲ್ರೆಡಿ ಆಟ ಸ್ಟಾರ್ಟ್ ಆಗಿದೆ. ಅಶ್ವಿನಿ ಮತ್ತೆ ಧನುಷ್ ಅವರು ಆಟನ ಶುರು ಮಾಡಿದ್ದಾರೆ. ಫಜಲ್ಸ್ ಜೋಡಿಸಿ ಅದನ್ನ ಹೊರಗಡೆ ತೆಗೆಯುವಂತ ಒಂದು ಟಾಸ್ಕ್ ಸೂಪರ್ ಆಗಿದೆ. ಯಾರಾಗ್ತಾರೆ ಇವತ್ತಿನ ಕ್ಯಾಪ್ಟನ್, ಲಕ್ಕಿ ಕ್ಯಾಪ್ಟನ್ ಯಾರು, ನಿಮ್ಮ ಪ್ರಕಾರ ಯಾರಾಗ್ತಾರೆ ಅಂತ ಕಾಮೆಂಟ್ ಮಾಡಿ. ಪ್ರಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಒಂದು ಕ್ವಶನ್ ಮಾರ್ಕ್ ಇಟ್ಟೋರ್ ತರ ಕಾಣಿಸ್ತಾ ಇದೆ. ಧನು ಅವರು ಆಟ ಆಡಿ ಫಜಲ್ಸ್ನ ಹೊರಗಡೆ ತೆಗೆದುಬಿಟ್ಟು ಬಂದು ಒಂದು ಹಗ್ಗ ಇರುತ್ತೆ ಅದನ್ನ ಕಟ್ ಮಾಡಬೇಕು ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ ಏನೋ ಒಂದು ಟ್ವಿಸ್ಟ್ ಅದರೊಳಗೆ ಇಟ್ಟಂಗೆ ಕಾಣಿಸ್ತಾ ಇದೆ. ಪ್ರಮೋದಲ್ಲಿ ನೋಡಿದ್ರೆ ಮಾಮೂಲಿ ಅಲ್ವಾ ಅದೆಲ್ಲ. ನೋಡೋಣ ಯಾರಾಗ್ತಾರೆ ನಿಮ್ಮ ಪ್ರಕಾರ. ಬಿಗ್ ಬಾಸ್ ಮನೆಯ ಕೊನೆ ಕ್ಯಾಪ್ಟನ್ ಯಾರಾಗಬೇಕು, ಅಶ್ವಿನಿ ಗೌಡನ ಧನುಷ್ ಅವರ? ಕಾಮೆಂಟ್ ಮಾಡಿ. ಇವತ್ತಿನ ಇದು ಪ್ರಮೋ ವಿಶೇಷ. ಬೆಳಗ್ಗೆ ಗುಡ್ ನ್ಯೂಸಾ? ಏನ್ ಕತೆ, ಯಾರಿಗೆ ಗುಡ್ ನ್ಯೂಸ್ ಆಗುತ್ತೆ ಇವತ್ತು? 2026 ಅಲ್ಲಿ ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಹಾಗೂ ಫೈನಲ್ ವಾರಕ್ಕೆ ಕಾಲಿಡ್ತಿರೋ ಮೊದಲ ಕಂಟೆಸ್ಟೆಂಟ್ಸ್ ಯಾರಾಗಿರ್ಬೋದು ಅನ್ನೋದನ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಅದು ಏನ್ ಕತೆ ಏನು ಅಂತ ನೋಡೋಣ. ಒಂದ್ ವೇಳೆ ನ್ಯೂಸ್ ಸಿಕ್ಕಿದ್ರೆ ನಾನು ಕೂಡ ನಿಮ್ಗೆ ಹಾಕ್ತಾ ಇರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಇವಾಗ ಪ್ರಮೋನ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಚಾಕು ಇರುವ ಪಜಲ್ ತುಂಡನ್ನು ಮೇಜಿನ ಕೆಳಭಾಗಕ್ಕೆ ತಂದು ಹೊರತೆಗೆಯಬೇಕು. ಪಜಲ್ ತುಂಡುಗಳನ್ನು ತಿರುಗಿಸುವಂತಿಲ್ಲ ಹಾಗೂ ಸ್ಥಳಾಂತರಿಸುವಂತಿಲ್ಲ. ಹಗ್ಗವನ್ನು ಮೊದಲು ಕತ್ತರಿಸುವ ಅಭ್ಯರ್ಥಿ ಟಾಸ್ ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಇದು ಇವತ್ತಿನ ಪ್ರಮೋ. ನೋಡೋಣ ಮುಂದೆ ಏನ್ ಕತೆ ಏನಾಗುತ್ತೆ ಏನು ಅಂತ. ನಿನ್ನೆ ಚೆನ್ನಾಗೇ ಇತ್ತಲ್ವಾ ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿ ಅವ್ರ ಹಾಡು ಹೇಗಿತ್ತು ಕಾಮೆಂಟ್ ಮಾಡಿ. ನನಗಂತೂ ಹಾಡು ಇಷ್ಟ ಆಯಿತು. ಬಿಗ್ ಬಾಸ್ ಮನೆಯ ಒಂದು ಗಿಲ್ಲಿ ಅವ್ರು ಬರೆದಿರೋ ಹಾಡು. ಎಷ್ಟೇ ಧ್ರುವಂತವ್ರು ಏನೇ ಕತೆ ನಡೆಸಿದ್ರು ಹಾಡು ಮಾತ್ರ ಗಿಲ್ಲಿ ಅವ್ರು ಸೂಪರ್ ಆಗೇ ಬರೆದಿದ್ದಾರೆ. ಇದಿಷ್ಟು ಮತ್ತೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಊಟ ಬಂದಿತ್ತಲ್ವ, ಎಲ್ಲರೂ ಊಟ ಮಾಡಿದ್ರು, ಚೆನ್ನಾಗಿದ್ದಾರೆ ಎಲ್ಲರೂ ಹ್ಯಾಪಿಯಾಗಿ. ಬಿಗ್ ಬಾಸನ್ನ ನಿನ್ನೆ 2025ಗೆ ಬಾಯ್ ಹೇಳಿ 2026ಗೆ ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ ನಿನ್ನೆ ಎಪಿಸೋಡು.